ವೆಲ್ಕಮ್ ಟು ಅವರ್ ಚಾನಲ್ ಆಶು ಅಡ್ಮೈಸ್. ನಾವು ಇವತ್ತು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ನೋಡಿ. ನಾವಿವತ್ತು ಹೋಗ್ತಾ ಇರೋದು ದಾಸರಳ್ಳಿಯಲ್ಲಿ ಲೊಕೇಟ್ ಆಗಿರುವಂತಹ ಏತರ್ ಶೋರೂಮಿಗೆ. ಯಾಕೆ ಅಂದರೆ ತುಂಬ ದಿನದಿಂದ ನಾನು ನನ್ನ ಹಸ್ಬೆಂಡು ಪ್ಲಾನಿಂಗ್ ಮಾಡಿದ್ವಿ ಗಾಡಿ ತೊಗೋಬೇಕು ಅಂತ. ಹಾಗಾಗಿ ಆ ದಿನ ಇವತ್ತು ಕೂಡಿ ಬಂದಿದೆ. ಹಾಗಾಗಿ ನಾವು ಏತರ್ ಶೋರೂಮಿಗೆ ಹೋಗಿದ್ವಿ. ಹಾಗೆ ನಾನು ಗಾಡಿನ ವೇಟ್ ಚೆಕ್ ಮಾಡ್ತಾಯಿದ್ದೆ, ನನಗೂ ಸಹ ಡ್ರೈವ್ ಮಾಡೋಕ್ಕಾಗುತ್ತೋ ಇಲ್ವೋ, ವೇಟು ನನಗೂ ಕ್ಯಾರಿ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ತಾಯಿದ್ದೆ. ಹಾಗೆ ನಾವು ಬುಕ್ ಮಾಡೋದಕ್ಕೆ ಎಲ್ಲ ಪ್ರೊಸೀಜರ್ನ ಮಾಡ್ತಾಯಿದ್ವಿ. ಎಲ್ಲ ಡಾಕ್ಯುಮೆಂಟ್ಸಿಗೂ ಸೈನ್ ಮಾಡ್ತಾಯಿದ್ವಿ. ಯಾಕೆ ಅಂದರೆ ನನ್ನ ಹೆಸರಲ್ಲೇ ತೊಗೋತಾ ಇದ್ದಿದ್ದು, ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗೂ ನಾನೇ ಸೈನ್ ಮಾಡ್ತಾಯಿದ್ದೆ. ಅದಾದಮೇಲೆ ನಮ್ಮ ಹಸ್ಬೆಂಡು ಸಹ ಶ್ಯೂರಿಟಿಗೆ ಸೈನ್ ಮಾಡಿದರು. ಅದಾದಮೇಲೆ ನಮ್ಮ ಅಂಕಲ್ ಒಬ್ಬರು ಬರ್ತೀವಿ ಅಂತ ಹೇಳಿದರು, ಹಾಗಾಗಿ ಅವ್ರಿಗೇ ವೆಯ್ಟ್ ಮಾಡ್ತಾಯಿದ್ವಿ. ಈ ಎಲ್ಲ ಪ್ರೊಸೀಜರ್ ಮುಗಿಯೋಷ್ಟೊತ್ತಿಗೆ ಆಗಿದ್ದು 4 ಗಂಟೆ. ನಂಗೆ ಮಾತ್ರ ತುಂಬಾ ಹಸಿವಾಗ್ತಾಯಿತ್ತು. ಹಾಗಾಗಿ ನಮ್ಮ ಅಂಕಲ್ ಬಂದ ತಕ್ಷಣ ನಾವು ಹೋಗಿದ್ದು ಹೋಟೆಲ್. ನಾವು ತಗೊಂಡಿದ್ದು ಬಿರಿಯಾನಿ ಹಾಗೆ ಕಬಾಬ್ನ. ನನಗೆ ತುಂಬ ಇಷ್ಟ ಆಗಿದ್ದು ಕಬಾಬು, ಯಾಕೆಂದರೆ ಬಿಸಿ ಬಿಸಿಯಾಗಿ ಕೊಟ್ಟಿದ್ದರು, ಹಾಗೆ ಕ್ರಿಸ್ಪಿಯಾಗಿತ್ತು. ಹಾಗಾಗಿ ನನಗೆ ಬಿರಿಯಾನಿಗಿಂತ ಕಬಾಬೇ ತುಂಬ ಇಷ್ಟ ಆಗಿದ್ದು. ಆ್ಯಕ್ಚುಲಿ ನಾವು ಈ ಟ್ರೀಟ್ನ ನಮ್ಮ ಅಂಕಲಿಗೆ ಕೊಡಿಸ್ಬೇಕಿತ್ತು, ಯಾಕೆಂದರೆ ನಾವು ತಾನೇ ಗಾಡಿ ತೊಗೋತಾ ಇದ್ದಿದ್ದು. ಬಟ್ ಅವರೇ ನಮಗೆ ಟ್ರೀಟ್ ಕೊಡಿಸಿದ್ರು. ಬೇಡ ಬೇಡ ಅಂದ್ರೂ ಕೇಳಿದೆ, ಅವರೇ ಬಿಲ್ ಪೇ ಮಾಡಿದರು. ಹಾಗಾಗಿ ಭರ್ಜರಿ ಊಟ ಆಯಿತು. ನಾವು ಗಾಡಿನ ಬುಕ್ ಮಾಡೋಕ್ಕೆ ಹೋಗಿದ್ದು ಬುಧವಾರ, ಬಟ್ ನಮಗೆ ಗಾಡಿ ಸಿಗುತ್ತೆ ಅಂತ ಹೇಳಿದ್ದು ಶುಕ್ರವಾರ. ನಮಗೆ ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಗಾಡಿ ಸಿಗುತ್ತೆ ಅಂತ ಹೇಳಿದರು. ಯಾಕೆ ಅಂದರೆ ಮಧ್ಯದಲ್ಲಿ ಹಾಲಿಡೇ ಬಂದಿತ್ತು, ಹಾಗಾಗಿ ನಮಗೆ ನೆಕ್ಸ್ಟ್ ಡೇ ಬರೋದಕ್ಕೆ ಹೇಳಿದರು. ಹಾಗಾಗಿ ನಾನು ನಮ್ಮ ಯಜಮಾನರು ನೆಕ್ಸ್ಟ್ ಡೇ ನಮ್ಮ ಗಾಡಿನ ಡೆಲಿವರಿ ತೊಗೊಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅವ್ರ ಮುಖದಲ್ಲಿ ನೋಡಿ ತುಂಬಾ ಖುಷಿ, ಯಾಕೆಂದರೆ ಗಾಡಿ ಬರ್ತಿದೆ ಅನ್ನೋ ಖುಷಿಯಲ್ಲಿ ಎಲ್ಲ ಆಡ್ತಾಯಿದ್ರು. ಫೈನಲ್ ಆಗಿ ನಾವು ಶೋರೂಮ್ಗೆ ಹೋದ್ವಿ. ಹಾಗೆ ನಮಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದಕ್ಕೆ ಹೇಳಿದರು, ಯಾಕೆ ಅಂದರೆ ಗಾಡಿನ ಸರ್ವಿಸ್ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಸೆಟ್ಟಿಂಗ್ಸ್ ಎಲ್ಲ ಮಾಡ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದಕ್ಕೆ ಹೇಳಿದರು. ಹಾಗಾಗಿ ನಾವು ವೆಯ್ಟ್ ಮಾಡಿದ್ವಿ. ಹಾಗೆ ನಮ್ಮ ಗಾಡಿನ ರಿಸೀವ್ ಮಾಡ್ಕೊಂಡ್ವಿ. ನಾವು ಗಾಡಿನ ತೊಗೊಂಡಿರೋದು ಸ್ಯಾಂಡ್ ಹೈಪರ್ ಕಲರು ಏತರ್ 450X. ಈ ಗಾಡಿಯ ಫುಲ್ ರಿವ್ಯೂನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಾವೆಲ್ಲ ಎಷ್ಟು ಅಮೌಂಟ್ ಕೊಟ್ವಿ, ಹಾಗೆ ಎಷ್ಟು ವರ್ಷಕ್ಕೆ EMI ಹಾಕ್ಸ್ಕೊಂಡ್ವಿ, ಹಾಗೆ ಈ ಗಾಡಿಯ ಮೈಲೇಜು ಎಷ್ಟು ಬರುತ್ತೆ ಏನು ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾವು ಗಾಡಿನ ತಗೊಂಡು ನಮ್ಮ ಮನೆಗೆ ಹೊರಟ್ವಿ. ಮನೆಗೆ ಬಂದ ತಕ್ಷಣ ನಮ್ಮ ಮನೆಯ ಕೈಲೇ ಪೂಜೆ ಮಾಡಿಸ್ತಾ ಇದ್ದೆ. ಯಾಕೆ ಅಂದರೆ ಸಂಜೆ ಆಗಿತ್ತು, ಟೆಂಪಲಿಗೆ ತೊಗೊಂಡು ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ಹೋಗೋಣ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಪೂಜೆ ಮಾಡಿಸ್ತಾ ಇದ್ದೆ. ಹೊಸ ಗಾಡಿ ಅಲ್ವಾ, ಹಾಗಾಗಿ ಮೊದಲು ಮನೆಯಲ್ಲೇ ಪೂಜೆ ಮಾಡೋಣ ಅಂತ ಮಾಡಿಸ್ತಾ ಇದ್ದೆ. ಹಾಗೆ ಯಾರ ದೃಷ್ಟಿನೂ ಬೀಳಬಾರ್ದು ಅಂತ ನಿಂಬೆಹಣ್ಣು ಕರೆಸ್ತಾ ಇದ್ದೆ. ನಾವು ತಗೊಂಡಿರೋ ಗಾಡಿ ಕಲರು ನಿಮಗೆಲ್ಲ ಇಷ್ಟ ಆದರೆ ನೀವೇನು ಮಾಡಬೇಕಂತ ಗೊತ್ತಲ್ವಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂಬರುವಂಥ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.